ಬಿಸಿ ಬಿಸಿ ಜೋಳದ ಭಕ್ರಿಗೆ ತುಪ್ಪ ಹಾಕ್ಕೊಂಡು ಈ ಟೊಮೆಟೊ ಕಾಯಿಯ ಮುದ್ದೆ ಪಲ್ಯ ಅಥವಾ ಬೇಕಿದ್ರೆ ಚಟ್ನಿ ಅಂತ ಹೇಳ್ಕೊಳ್ಳಿ, ಗೋರಿಕಾಯಿ ಪಲ್ಯ ಮಾಡಿದ್ದೀನಿ. ಇದು ತುಂಬ ಚೆನ್ನಾಗಿದೆ. ನನಗೇನೋ ನೀವು ಮಾಡಿಕೊಂಡು ಹೇಗಿದೆ ಅಂತ ಹೇಳಿ. ಶ್ರೀ ಸೃಷ್ಟಿಗೆ ಸ್ವಾಗತ. ನಾನು ಟೊಮೆಟೊ ಕಾಯಿಂದ ಈಗಾಗಲೇ 8-10 ಥರದ್ದು ಅಡುಗೆಗಳನ್ನು ತೋರಿಸಿದ್ದೀನಿ. ಇವತ್ತು ಇನ್ನೂ ಒಂದು ಹೊಸದು ತೋರಿಸ್ತಾ ಇದ್ದೀನಿ. ಇದು ಒಂದು ರೀತಿ ಗೊಜ್ಜು ಅಲ್ಲ, ಪಲ್ಯನೂ ನೋಡಿ. ಟೊಮೆಟೊಕಾಯಿ ಸುಮ್ಮನೆ ಹೀಗೆ ದಪ್ಪಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಅಂದರೆ ಹಣ್ಣಲ್ಲಿ ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ಇದನ್ನು ಕೂಡ ಇಟ್ಕೊಂಡಿದ್ದೀನಿ. ಇವಾಗ ಇದಿಷ್ಟನ್ನು ಕುಕ್ಕರಲ್ಲಿ ಬೇಕಾದರೂ ಒಂದು ವಿಸಿಲ್ ಕೂಗಿಸ್ಕೋಬಹುದು, ಅಥವಾ ಈ ಥರ ನೀರಲ್ಲಿ ಕೂಡ ನಾವು ಬೇಯಿಸ್ಕೋಬಹುದು. ಈಗ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ. ಇದು ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ ಮತ್ತು ಮೆಂತ್ಯನ ಹುರಿಬೇಕು. ಈ ಧನಿಯಾ ಹುರಿದಿರೋದಿದೆ, ಪುಡಿ ಮಾಡಿರೋದಿದೆ, ಅದರಿಂದ ಇದನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇದಿಷ್ಟನ್ನು ಈಗ ಹುರ್ಕೊಳ್ತೀನಿ. ಈಗ ನಾವು ಹುರ್ಕೊಂಡಿರೋದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ ಇದು ಕೂಡ ಹುರಿದಿರೋದೇ ಪುಡಿ, ಇದನ್ನು ಹಾಕಿ ಮೊದಲು ನುಣ್ಣಗೆ ಮಾಡ್ಕೊಳ್ಳೋಣ. ಈ ಥರ ಮೊದಲು ಡ್ರೈಯಾಗಿ ಪುಡಿ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಈಗ ರುಬ್ಕೊಂಡಿದ್ದಾಗಿದೆ. ಈಗ ಇದೆಲ್ಲ ಬೆಂದಿದೆ. ತುಂಬ ಪೇಸ್ಟ್ ಆಗೋದು ಬೇಕಿಲ್ಲ, ಚೆನ್ನಾಗಿ ಸ್ವಲ್ಪ ಉಗುರಿಳಿದು ಮೆತ್ತಗಾಗಿದೆ ಅಂದರೆ ಸಾಕು. ಇದನ್ನು ಒಲೆ ಆರಿಸಿದ್ದೀನಿ. ಈಗ ಇದು ತಣ್ಣಗಾದ್ಮೇಲೆ ಇದನ್ನು ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳೋಣ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಮತ್ತು ನಾವು ಬೇಯಿಸಿಟ್ಕೊಂಡಿದ್ವಲ್ಲ ತಣ್ಣಗಾಗಿದೆಯಲ್ಲ, ಈಗ ಟೊಮೆಟೊ ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲನೂ ಹಾಕಿ ತರ್ತರಿಯಾಗಿ ರುಬ್ಕೊಳ್ಳೋಣ. ಈಗ ಒಂದು ಬಾಣಲೆಯಲ್ಲಿ ದೊಡ್ಡ ಚಮಚ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿ ಚಿಟ್ಕುಡ್ಸಿದ್ದೀನಿ. ಅದಕ್ಕೆ ಕರಿಬೇವು ಮತ್ತು ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಹಾಕ್ಕೊಳ್ಳೋಣ. ಅದನ್ನು ಮಗ್ಗಿಸ್ಕೊಳ್ಳೋಣ ಮಾಮೂಲಿ. ಈಗ ಈ ರೀತಿ ರುಬ್ಕೊಂಡಿದ್ದಾಗಿದೆ. ಈರುಳ್ಳಿ ಎಲ್ಲ ಮಗ್ಸಿದ್ದಾಗಿದೆ. ಇದಕ್ಕೆ ಇವಾಗ ಉಪ್ಪು ಮತ್ತು ನಾವು ಮಿಕ್ಸಿಗೆ ಹಾಕಿಟ್ಕೊಂಡಿರೋ ಇದನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ಮಿಕ್ಸಿ ಜಾರ್ ತೊಳೆದಿದ್ದು ನೀರನ್ನು ಕೂಡ ಹಾಕ್ಕೋಬಹುದು. ಸ್ವಲ್ಪ ಇದನ್ನು ಸ್ವಲ್ಪ ಹುರಿದ್ಬಿಟ್ಟು ಆಮೇಲೆ ಹಾಕ್ಕೊಳ್ಳೋಣ. ನೋಡಿ, ಈಗ ಸ್ವಲ್ಪ ಹುರಿದಾಗಿದೆ. ನಾವು ಟೊಮೆಟೊ ಬೇಯಿಸೋವಾಗ ನೀರು ಉಳಿದಿರುತ್ತಲ್ಲ, ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತೊಳೆದು ಅದನ್ನು ಸ್ವಲ್ಪ ಹಾಕ್ಕೋಬಹುದು. ಟೊಮೆಟೊ ಹುಳಿ ಆಗಿದ್ರೇನೋ ಅಥವಾ ನಿಮಗೆ ಹುಳಿ ಬೇಡ ಅಂದ್ರೇನೋ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲನ ಸೇರಿಸ್ಕೋಬಹುದು. ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಇದು ನೀರು ಹಾಕಿದ್ಮೇಲೂ ಸ್ವಲ್ಪ ಹೊತ್ತು ಕುದಿಸೋಣ. ಇದು ಈಗ ಆಗಿದೆ. ಇದಕ್ಕೆ ನಾನು ಟೊಮೆಟೊ ಕಾಯಿಯ ಮುದ್ದೆ ಪಲ್ಯ ಅಂತ ಹೆಸರಿಟ್ಟಿದ್ದೀನಿ. ಈಗ ಒಲೆ ಆರಿಸ್ತಾ ಇದ್ದೀನಿ. ಬಡಿದು ಮಾಡಿದ ಭಕ್ರಿ ಒಲೆ ಮೇಲೆ ಉಬ್ತಾ ಇದೆ.